ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪರಿಷತ್ನಲ್ಲಿ ನೂತನ ಸಭಾಪತಿಗೆ ಸಿಎಂ ಡಿಕೆ ಶಿವಕುಮಾರ್ ಶುಭ ಕೋರಿದ್ದಾರೆ. ಇವತ್ತು ಒಂದ್ ಕಡೆ ದುಃಖ, ಇನ್ನೊಂದ್ ಕಡೆ ಸಂತೋಷ. ಹೊರಟ್ಟಿಯವರು ಬಹಳ ಉತ್ತಮವಾಗಿ ಸಭೆಯನ್ನ ನಡೆಸ್ತಾ ಇದ್ರು. ಎಷ್ಟೇ ನೋವಿದ್ರು ಅದನ್ನ ಅವರು ತೋರಿಸಿಕೊಳ್ಳಲಿಲ್ಲ. ಆ ಸ್ಥಾನದಿಂದ ನಮಗೆ ಕೃತಜ್ಞತೆ ಸಲ್ಲಿಸಬೇಕಾಗಿತ್ತು ಅನ್ನೋದು ಅವರ ಇಚ್ಛೆ. ಆದ್ರೆ ರಾಜಕೀಯ ಪಕ್ಷ ಆಗಿದ್ರಿಂದ ಅದು ಸಾಧ್ಯವಾಗಿಲ್ಲ. ಜನರ ಆಶೀರ್ವಾದ ಮತ್ತು ಹೈಕಮಾಂಡ್ ಕೃಪೆಯಿಂದ ಸಿಎಂ ಆಗಿದ್ದೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಡಿನ ಉದ್ದಕ್ಕೂ ನಾನು ಸಿಎಂ ಆಗಬೇಕು ಅಂತ ಜನ ಹರಕೆ ಹೊತ್ತಿದ್ರು. ಎಲ್ಲಾ ಮಠಾಧೀಶರು ಕೂಡ ನಾನು ಸಿಎಂ ಆಗ್ಲಿ ಅಂತ ಆಶೀರ್ವದಿಸಿದ್ರು. ಇಂದು ಎಲ್ಲರ ಆಶೀರ್ವಾದ ಪ್ರಾರ್ಥನೆಯಿಂದ ಈ ಸ್ಥಾನದಲ್ಲಿ ನಿಂತಿದ್ದೇನೆ. ವಿಧಾನ ಪರಿಷತ್ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಭಾವುಕರಾಗಿ ಮಾತನಾಡಿದ್ದಾರೆ. ಇವತ್ತು ಒಂದು ದುಃಖ, ಒಂದು ಸಂತೋಷ. ಹೊರಟ್ಟಿಯವರು ಬಹಳ ಆತ್ಮೀಯವಾಗಿ ನಮ್ಮನ್ನೆಲ್ಲ ಈ ಸಭೆನ ನಡೆಸಿದಂಥ ರೀತಿ ಒಂದು ಮಾದರಿಯಾಗಿದೆ. ಎಷ್ಟೇ ನೋವಿದ್ರೂ ಕೂಡ ಆ ಸ್ಥಾನದಿಂದ ನನಗೆ ನೀವು ನಮ್ಮೆಲ್ಲರೂ ಕೂಡ ಕೃತಜ್ಞತೆ ಸಲ್ಲಿಸಬೇಕು ಅಂತೇಳಿ ಅವರಿಗೆ ಒಂದು ಇಚ್ಛೆ ಇತ್ತು. ಆದರೆ ರಾಜಕೀಯ ಹರಿಪ್ರಸಾದ್ ಅವರು ಮಾತಾಡಿದ ಮಾತು ಅದನ್ನೆಲ್ಲ ನನಗೆ ಚರ್ಚೆ ಮಾಡಕ್ಕೆ ಹೋಗುವುದಿಲ್ಲ. ನಾನು ಅವರಿಬ್ಬರು ಒಪ್ಪಂದಕ್ಕೆ ಬಂದಿದ್ದು. ಆ ಸಂದರ್ಭ, ಮಾತುಗಳು, ಅವರ ಪಕ್ಷದ ನಿರ್ಧಾರಗಳು ಇವೆಲ್ಲ ಕೂಡ ಬೇರೆ ಬೇರೆ ವ್ಯತ್ಯಾಸಗಳು ಬಂತು. ಲೆಟ್ ಅಸ್ ಫರ್ಗೆಟ್ ಇಟ್, ಮುಂದಕ್ಕೆ ಹೋಗೋಣ. ಅವರು ಪಾಪ ಯಾವ ವಿಚಾರ ಕೂಡ